ಸಿಎಂ ಸಿದ್ದರಾಮಯ್ಯ ಮಾತಿಗೂ ಬಗ್ತಾ ಇಲ್ಲ ಕೊಬ್ಬರಿ ಬೆಳೆಗಾರರು. ನೋಡಿ, ಈಗ ಒಂದು ರೇಟನ್ನು ಫಿಕ್ಸ್ ಮಾಡಿತ್ತು ಸರ್ಕಾರ, ನಾವಿಷ್ಟು ಬೆಲೆನ ನಿಗದಿ ಮಾಡ್ತೀವಿ ಅಂತೇಳಿ. ಕಳೆದ 17 ದಿನಗಳಿಂದ ಮುಂದುವರೆದಿದೆ ಕೊಬ್ಬರಿ ಬೆಳೆಗಾರರ ಹೋರಾಟ. ಸರ್ಕಾರದ ಮಾತಿಗೂ ಕೂಡ ಕೇರೆ ಮಾಡ್ತಿಲ್ಲ. 1500 ರೂಪಾಯಿ ಬೆಂಬಲ ಬೆಲೆ ನೀಡಿದ ಒಪ್ಪಿಗೆ ಕೊಟ್ಟ ಸರ್ಕಾರ 3000 ರೂಪಾಯಿ ಬೆಂಬಲ ಬೆಲೆ ನೀಡುವಂತೆ ರೈತರ ಪಟ್ಟು. ರೈತರ ಹೋರಾಟದ ನಡುವೆ ಇಂದು ಕೊಬ್ಬರಿ ಖರೀದಿಗೆ ಚಾಲನೆಯನ್ನು ಕೊಡಲಾಗ್ತಾ ಇದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ನಫೆಡ್ ಕೇಂದ್ರವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇತ್ತ ತುಮಕೂರು ಡಿಸಿ ಕಚೇರಿ ಬಳಿ ರೈತರ ಧರಣಿ ಮುಂದುವರೆದಿದೆ. 3000 ಬೆಂಬಲ ಬೆಲೆ ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಈಗ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಹೇಳಿದರು 1700 ರೂಪಾಯಿ ಕೊಡಲಾಗುತ್ತೆ ಅಂತ ಹೇಳಿ. ಆದರೂ ಕೂಡ ರೈತರು ತಮ್ಮ ಪಟ್ಟನ್ನು ಬಿಡ್ತಾ ಇಲ್ಲ. ನಫೆಡ್ ಕೇಂದ್ರ ಕೂಡ ಉದ್ಘಾಟನೆ ಆಗ್ತಿದೆ. ಡಿಸಿ ಕಚೇರಿ ಬಳಿ ರೈತರ ಧರಣಿ ನಿರಂತರವಾಗಿ 17 ದಿನಗಳಿಂದ ಮುಂದುವರೆದಿದೆ. ದಯಮಾಡಿ 1750 ರೂಪಾಯಿ ಬೆಂಬಲ ಬೆಲೆ ಇತ್ತು, ಅದನ್ನ 250 ರೂಪಾಯಿ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಒಂದು ಕೆಜಿ ಕೊಬ್ಬರಿಗೆ ಮಾಡ್ತಾ ಇದ್ದೀವಿ. ಇದು ಅನಿರ್ದಿಷ್ಟ ಕಾಲದ ಅಹೋರಾತ್ರಿ, ಅಂದ್ರೆ ಹಗಲು ರಾತ್ರಿ ಈ ಚಳವಳಿ ಮುಂದುವರಿತದೆ. ಕಾರಣ ಅಂದ್ರೆ 30% ರೀಸನ್ ಅವ್ರ ಲೆಕ್ಕಾಚಾರದಂತೆ, ನಮ್ ಲೆಕ್ಕಾಚಾರ ಅಲ್ಲ ಇದು, ಅವ್ರ ಲೆಕ್ಕಾಚಾರ 3000 ರೂಪಾಯಿ ಬೇಕಾಯ್ತು ಕ್ವಿಂಟೋಲಿಗೆ. ಇವತ್ತು 2 ವರ್ಷಗಳಲ್ಲಿ ಎಲ್ಲ ಬೆಲೆಗಳು, ನೀವು ಯಾವುದೇ ಬಟ್ಟೆ ಅಂಗಡಿ ಹೋಗಿ ಯಾವುದೇ ಆಟೋಮೊಬೈಲ್ 250 ರೂಪಾಯಿ ಜಾಸ್ತಿ ಆಯ್ತು. ಒಂದು ಕೆಜಿ ಕೊಬ್ಬರಿಗೆ ಎಷ್ಟಾಯ್ತು? 200 ರೂಪಾಯಿಯನ್ನ ಜಾಸ್ತಿ ಮಾಡಿದ್ದಾರೆ ಇವರು. ಇಲ್ಲಿಗೆ 17 ದಿನ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಇವತ್ತು ಯಾವುದೇ ಅಧಿಕಾರಿಗಳು ಆಯ್ತು, MP ಆಯ್ತು, MLಗಳೇ ಆಯ್ತು ಬಂದು ನಿಮ್ಮ ಕುಂತು ಕೊರತೆ ಏನು ಅಂತ ಬಂದು ಇವತ್ತು ಕ್ಯಾರೆ ದಮ್ಮಯ್ಯ ಅಂದಿಲ್ಲ. ನಾವು ಇವತ್ತು ಆ ರಾತ್ರಿ ಚಳವಳಿ ಮಾಡ್ತಾಯಿದ್ದೀವಿ. ಸುಮಾರು 17 ದಿವಸದಿಂದ ನಮ್ಮ ರೈತರಿಗೆ ಇವತ್ತು ಬೆಂಬಲ ಬೆಲೆ ಇಲ್ಲ. ಇವತ್ತು ಏನೇ ತಗೊಂಡ್ರು ಇವತ್ತು ಕೊಬ್ಬರಿ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನೋಡಿರಿ, ಇವತ್ತು 18,000 ಇದ್ದಿದ್ದು ಕೊಬ್ಬರಿ ಇವತ್ತು 8,000 ಅಂದರೆ 200, 8,200, 8,300 ಇಲ್ಲಿ ಬಂತು. ನಾವು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಚಿಕ್ಕನಾಯಕನಹಳ್ಳಿ 10 ತಾಲೂಕು ಕಲ್ಪತರ ನಾಡು ತುಮಕೂರು ಜಿಲ್ಲೆಯ ಹೆಸರುವಾಸಿ ಇವತ್ತು ತೆಂಗಿಂದು. ಅದಕ್ಕೋಸ್ಕರ ನಾವು ಇವತ್ತು ಮೊನ್ನೆ CM ಅವರು ಬಂದು ಸಿದ್ಧಗಂಗೆ ಮಠಕ್ಕೆ ನಮ್ಮನ್ನೇ ನೇರವಾಗಿ ಎಲ್ಲ ಒಂದು 8 ಜನ ಕರೆಸ್ಕೊಂಡು 10 ಜನ ಹೋದ್ರಿ. ಹೋಗಿ ನಿಮಗೆ ಏನಪ್ಪ ಅಂತ ಕೇಳೋದಕ್ಕೆ ಹಿಂಗೆ ನಾನು ನಫೆಡ್ 20ಕ್ಕೆ ಓಪನ್ ಮಾಡ್ತೀವಿ ಅಂದರು. 26 ಇಲ್ಲ 28ಕ್ಕೇನೋ ಮಾಡ್ತಾರಂತೆ. ನಾವು ಹಂಗೂ ನಿಮಗೆ ಇಲ್ಲಪ್ಪ ಮಾಡೈತಲ್ಲಪ್ಪ 1.5 ಮಾಡಿದ್ದೀವಲ್ಲಪ್ಪ ಅಂದರು. ಯಾವ 1.5 ಸರ್? 15,000 ಆಗೋವರೆಗೂ ನಾವು ಹೋಗಲ್ಲ. ಕೇಂದ್ರ ಸರ್ಕಾರ 12,000 ಮಾಡೈತೆ, ರಾಜ್ಯ ಸರ್ಕಾರ 3,000 ಅವ್ರಿಗೆ ಕೊಟ್ಟರೆ ನಾವು ಇವತ್ತಲೇನ ನಾವು ಜಾಗ ಖಾಲಿ ಮಾಡ್ತೀವಿ ಅಂತ ಹೇಳಿರಿ. ಹೆಂಗೆ ನೋಡೋಣ, ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಾತಾಡಿ ಅದೇನು ತೀರ್ಮಾನ ತಪ್ತೀವಿ ಅಂತ ಹೇಳಿ CM ಅವರು ಹೇಳಿದರು. CM ಸಂಜಯ್ ಆರಾಧ್ಯ, ತುಮಕೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ. ಇವತ್ತು ನಮ್ಮ ಹೋರಾಟ 17ನೇ ದಿನಕ್ಕೆ ಕಾಲಿಟ್ಟಿದೆ. ಮೊನ್ನೇನು 21ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು ಬಂದಿದ್ದರು. ಆ ಸಂದರ್ಭದಲ್ಲಿ ನಾವು ಒಂದು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಬೇಕು ಅಂಥೇಳಿ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ವಿ. ಜಿಲ್ಲಾಡಳಿತ ಒಂದು ಬಲವಂತವಾಗಿ ಒಂದು ಮುಖ್ಯಮಂತ್ರಿಗಳ ಭೇಟಿಯನ್ನು ಅವಕಾಶ ಮಾಡಿಕೊಡ್ತು. ಆದರೆ ಅಲ್ಲಿ ಆಸನದ ವ್ಯವಸ್ಥೆ, ಸುಮಾರು 25 ಆಸನದ ವ್ಯವಸ್ಥೆ ಮಾಡಿದರು ರೈತರಿಗೆ. ಮತ್ತು ಮುಖ್ಯಮಂತ್ರಿಗಳು ಮತ್ತು ಅವ್ರ ಸಹಚರರಿಗೆ 5 ಆಸನದ ವ್ಯವಸ್ಥೆಯನ್ನು ಮಾಡಿದರು. ಮುಖ್ಯಮಂತ್ರಿಗಳು ಬಂದವರು ಅವರು ಕುಂತು ನಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡೋವಂಥ ಪ್ರಯತ್ನವನ್ನೇ ಮಾಡಲಿಲ್ಲ. ಒಂದು ರೈತರು ಮತ್ತು ಹೋರಾಟಗಾರರನ್ನ ಅವ್ರು ಯಾವ ರೀತಿ ನಡೆಸ್ಕೊಳ್ತಾರೆ ಅಂತಂದರೆ ತುಂಬ ಒಂದು ಅವಮಾನ ಮಾಡೋವಂಥ ರೀತಿಯಲ್ಲಿ ಬಂದು ನಿಂತ್ಕೊಂಡು 2 ಮಾತಾಡಿ ಹಾಗೆ ಹೊರಟೋದ್ರು. ಇದನ್ನು ನಾವು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ನಾವೇನು ಕೇಳಿದ್ದೀವಿ, ಈಗ 3,000 ರೂಪಾಯಿನ ಪ್ರೋತ್ಸಾಹಧನವನ್ನು ಕೊಡಬೇಕು ಅಂಥೇಳಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಅವರ ನಿರ್ಲಕ್ಷ್ಯವನ್ನು ಖಂಡಿಸಿ ನಮ್ಮ ಚಳವಳಿಯನ್ನು ಮುಂದುವರಿಸ್ತಾ ಇದ್ದೀವಿ. ಬರುವ 26ನೇ ತಾರೀಕು ರಿಪಬ್ಲಿಕ್ ಡೇ ದಿನ ರೈತರು ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ದಾರೆ. ನೋಡೋಣ, 29ನೇ ತಾರೀಕು ಮುಖ್ಯಮಂತ್ರಿಗಳು ತುಮಕೂರು ಜಿಲ್ಲೆಗೆ ಬರ್ತಿದ್ದಾರೆ. ಆ ಸಂದರ್ಭದಲ್ಲಿ ಯಾವ ರೀತಿಯ ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ತೊಗೊಂಡು ಅವತ್ತು ಸಹ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ. ಸಂಜಯ್ ಆರಾಧ್ಯ, ತುಮಕೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ. ಇವತ್ತು ನಮ್ಮ ಹೋರಾಟ 17ನೇ ದಿನಕ್ಕೆ ಕಾಲಿಟ್ಟಿದೆ.
ಮೊನ್ನೇನು 21ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು ಬಂದಿದ್ದರು. ಆ ಸಂದರ್ಭದಲ್ಲಿ ನಾವು ಒಂದು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಬೇಕು ಅಂಥೇಳಿ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ವಿ. ಜಿಲ್ಲಾಡಳಿತ ಒಂದು ಬಲವಂತವಾಗಿ ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಕೊಬ್ಬರಿ ಬೆಳೆಗಾರರ ಧರಣಿ ನಿರಂತರವಾಗಿ ಮುಂದುವರಿತಾ ಇದೆ. ಸರ್ಕಾರದ ಬೆಲೆಗೂ ಕೂಡ ಒಪ್ಕೊಳ್ತಾ ಇಲ್ಲ. ಇದು ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಬಿಸಿ ಮುಟ್ಟಬಹುದಾ ಅಂತ ಬರ್ತಾ ಅಲ್ಲಿ ಸುಮಾರು 17 ದಿನಗಳಿಂದ ಕೊಬ್ಬರಿಗೆ ಬೆಂಬಲ ಬೆಲೆಯನ್ನ ನೀಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಕೂಡ ಧರಣಿ ಮುಂದುವರೆದಿರ್ತಕ್ಕಂಥದ್ದು. ಸುಮಾರು ತುಮಕೂರು ಸೇರಿದಂತೆ 17 ಜಿಲ್ಲೆಯ ಒಂದು ರೈತರಿಗೆ ಈ ಕೊಬ್ಬರಿ ಬೆಂಬಲ ಬೆಲೆಯಿಂದ ಸಂಕಷ್ಟ ಕೂಡ ಎದುರಾಗಿರ್ತಕ್ಕಂಥದ್ದು. ಈಗಾಗಲೇ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ಧಿಕ್ಕಾರವನ್ನ ಕೂಗುತ್ತಾ ಆಕ್ರೋಶವನ್ನ ಹೊರ ಹಾಕುತ್ತಾ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. 12,500 ರೂಪಾಯಿ ಇರುವಂತಹ ಬೆಂಬಲ ಬೆಲೆಯನ್ನ 18,000ಕ್ಕೆ ಏರಿಕೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕೂಡ ರೈತರು ಪ್ರತಿಭಟನೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಏನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಎರಡೂ ಕೂಡ ಪ್ರಚಾರಕ್ಕೆ ಬಂದಂತ ನಾಯಕರು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಈ ಒಂದು ತುಮಕೂರಿನ ಭಾಗದಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಗಾರರ ರೈತರೋದ್ರಿಂದ ಈ ಒಂದು ಭಾಗದ ರೈತರಿಗೆ ಒಂದು ರೀತಿಯಾಗಿ ತೆಂಗು ಬೆಳೆಗೆ ಕೂಡ ಮುಖ್ಯವಾದಂತ ಒಂದು ಬೆಳೆ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಕನಿಷ್ಠ ನಿಗದಿತ ಬೆಂಬಲ ಬೆಲೆಯನ್ನ ನೀಡಬೇಕು ಅಂತ ಹೇಳಿ 7,500 ಇದ್ದಂತ ಬೆಳೆಯನ್ನ 9,000 ರೂಪಾಯಿಗೆ ಏರಿಕೆ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇತ್ತು. ಜೊತೆಗೆ ಈಗ 12,500ಕ್ಕೆ ಬಂದಿದೆ. ಈಗ ಕಳೆದ 3 ದಿನಗಳ ಹಿಂದೆ ಕೂಡ ಏನು ತುಮಕೂರಿಗೆ ಭೇಟಿ ನೀಡಿದಂತ ಸಿಎಂ ಸಿದ್ದರಾಮಯ್ಯನವರು ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಕಪ್ಪು ಬಾವುಟವನ್ನ ಪ್ರದರ್ಶನವನ್ನ ಮಾಡಿ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮಕ್ಕೆ ಕೂಡ ಮುಂದಾಗಿದ್ರು. ಆದ್ರೆ ಪೊಲೀಸರ ಒಂದು ಮನವೊಲಿಕೆಯಿಂದ ಸಿದ್ದರಾಮಯ್ಯನವರ ಒಂದು ಭೇಟಿಗೆ ಅವಕಾಶವನ್ನು ಕೂಡ ಕೊಡಲಾಯಿತು. ಸಿದ್ದರಾಮಯ್ಯನವರ ಹತ್ರ ಹಲವು ರೈತರು ಹೋಗಿ ಚರ್ಚೆಯನ್ನು ಕೂಡ ಮಾಡಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈಗಾಗಲೇ ಕೂಡ 1,500 ರೂಪಾಯಿ ಬೆಂಬಲ ಬೆಲೆಯನ್ನ ಏರಿಕೆಯನ್ನ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆದರೆ ರೈತರು ಸಿದ್ದರಾಮಯ್ಯನವರು ಹೇಳಿದ್ರು ಕೂಡ ಪ್ರತಿಭಟನೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ರೈತರ ಒತ್ತಾಯ ಇರ್ತಕ್ಕಂಥದ್ದು 3,000 ರೂಪಾಯಿಯನ್ನ ಹೆಚ್ಚಿಗೆಯನ್ನ ಮಾಡಬೇಕು ಅಂತ. ಜೊತೆಗೆ ಪ್ರಮುಖವಾಗಿ ಈ ಹಿಂದೆ ಅಮಿತ್ ಶಾ ಅವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ತಿಪ್ಟೂರಿಗೆ ಒಂದು ರೈತರಿಗೆ ಒಂದು ಮಾತನ್ನು ಕೂಡ ಕೊಟ್ಟಿದ್ದು. ಅಂದ್ರೆ ಇಲ್ಲಿ ನಫೆಡ್ ತೆರೆಯೋದ್ರ ಮುಖಾಂತರ ಕೊಬ್ಬರಿಗಳನ್ನ ಖರೀದಿ ಮಾಡುವ ಒಂದು ಕೆಲಸವನ್ನ ಮಾಡ್ತೀವಿ ಅಂತ. ಆದ್ರೆ ಕೇವಲ ಕಣ್ಣೀರು ಎರಿಸುವ ಒಂದು ಕೆಲಸವನ್ನು ರೈತರಿಗೆ ಮಾತ್ರ ಮಾಡಿದ್ರು. ಕೆಲವು ದಿನಗಳಷ್ಟೇ ಮಾತ್ರ ನಫೆಡ್ ಓಪನ್ ಆಗಿತ್ತು. ಆದ್ರೆ ಇವತ್ತು ಕೇಂದ್ರ ಕೃಷಿ ಸಚಿವ ಶೋಭಾ ಕರಂದ್ಲಾಜೆಯಿಂದ ಕೂಡ ಏನು ತುಮಕೂರಿನ APMC ಆವರಣದಲ್ಲಿ ನಫೆಡ್ ಅನ್ನು ಕೂಡ ಓಪನ್ ಮಾಡ್ತಾ ಇರ್ತಕ್ಕಂಥದ್ದು. ನಫೆಡ್ ಓಪನ್ ಮಾಡೋದ್ರಿಂದ ವಿಲ್ಲಿಂಗ್ ಕೊಬ್ಬರಿಗಳನ್ನ ಪರ್ಚೇಸ್ ಮಾಡಬೇಕು ಅನ್ನೋದು ರೈತರ ಕೂಡ ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಕೇರಳ ಮತ್ತೆ ತಮಿಳುನಾಡು ಈ 2 ರಾಜ್ಯಗಳಲ್ಲಿ ಎಲ್ಲಾ ರೀತಿಯ ಒಂದು ಕೊಬ್ಬರಿಗಳನ್ನು ಕೂಡ ಪರ್ಚೇಸ್ ಮಾಡ್ತಿದ್ದ. ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ಉಂಡೆ ಅಂದ್ರೆ ಯಾವುದು ಯೂಸ್ ಆಗಲ್ವೋ ಅಂತ ಕೊಬ್ಬರಿಗಳನ್ನ ಏನು ಪರ್ಚೇಸ್ ಮಾಡಲ್ಲ ಅಂತ ಹೇಳಿ ಕೇವಲ 70% ಗುಣಮಟ್ಟ ಹೊಂದಿರತಕ್ಕಂಥ ಕೊಬ್ಬರಿಗಳನ್ನ ಮಾತ್ರ ಪರ್ಚೇಸ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಕೂಡ ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಅದನ್ನ ಸಂಪೂರ್ಣವಾಗಿ ವಿಲ್ಲಿಂಗ್ ಕೊಬ್ಬರಿಗಳಲ್ಲಿ ತೆಗೆದಿರೋ ಕೊಬ್ಬರಿ ಪರ್ಚೇಸ್ ಮಾಡೋದ್ರಲ್ಲಿ 100% ಅಷ್ಟು ಕೂಡ ಕೊಬ್ಬರಿಯನ್ನ ಪರ್ಚೇಸ್ ಮಾಡಬೇಕು. ಜೊತೆಗೆ 18,000 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು. ಅಲ್ಲಿವರೆಗೂ ಕೂಡ ನಿರಂತರವಾಗಿ ಹೋರಾಟವನ್ನ ಕೂಡ ಮಾಡ್ತೀವಿ. ಜೊತೆಗೆ ಇದೇ ತಿಂಗಳು 29ನೇ ತಾರೀಕು ಸಿದ್ದರಾಮಯ್ಯನವರು ಮತ್ತೆ ಆಗಮಿಸಿರೋದ್ರಿಂದ ಅವರೇ ಬಂದು ನಮ್ಮ ಸಮಸ್ಯೆಯನ್ನು ಕೇಳೋವರೆಗೂ ಕೂಡ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನಮ್ಮ ಅಹೋರಾತ್ರಿಯನ್ನ ಹಿಂಪಡೆಯೋದಿಲ್ಲ ಅನ್ನೋ ಒಂದು ಆಗ್ರಹವನ್ನು ಕೂಡ ತುಮಕೂರಿನ ಏನು ಕೊಬ್ಬರಿ ಬೆಳೆಗಾರರು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ದಯಮಾಡಿ 8,750 ರೂಪಾಯಿ ಬೆಂಬಲ ಬೆಲೆ ಇತ್ತು, 94 ರೂಪಾಯಿ ಆಗಿದೆ. ಅಂಗಡಿ 4,000 ರೂಪಾಯಿ ರಾಗಿ ರೇಟ್ ಆಗಿದೆ. ಆ ರೀತಿ ಇವ್ರು 15,000 ರೂಪಾಯಿ ಏನಾದ್ರು ಮಫೆಡ್ ಖರೀದ ಏನು ಅಹೋರಾತ್ರಿ ಧರಣಿ ಇದೆಯೋ ಆ ಧರಣಿಗೆ ಅವರು ಒಪ್ಪಿಗೆಯನ್ನು ನಮಗೆ 15,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿ ಮಫೆಡ್ ಖರೀದಿ ಕೇಂದ್ರವನ್ನು ತೆರಿಬೇಕು. ಇವರು ಇವೆಲ್ಲ ಏನ್ ಮಾಡ್ತಾ ಇದ್ದಾರೆ? ಆಫೀಸಿನ ಮುಂದೆ ರಾತ್ರಿ ಅವರು ಕೂಡ ಉಳಿಯಾರಲ್ಲಿ 5 ತಿಂಗಳು ಏನು ಮನೆಗಿತ್ತು ಇಲ್ಲೂ ನಾವು ಮನೆ ಕೆಳಗೆ ತಯಾರಿದ್ದೀವಿ.